ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ರಿಗೂ ಹ್ಯಾಪಿ ದೀಪಾವಳಿ. ಸೊ ಎಲ್ಲರೂ ಖುಷಿಯಾಗಿ ಹಬ್ಬನ ಮಾಡಿ. ಸೊ ನಮ್ಮ ಮನೆಯಲ್ಲಿ ಇನ್ನೂ ಪೂಜೆ ಆಗಿಲ್ಲ. ಸೊ ನೋಡಿಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಗಾಯ್ಸ್ ನಿಮಗೆ. ನಮ್ಮ ಮನೆಯವರು ಬೆಳಗ್ಗೆನೇ ಮಾರ್ಕೆಟಿಗೆ ಹೋಗ್ಬಿಟ್ಟು ಸೊ ದೇವರಿಗೆ ಸ್ವಲ್ಪ ಹೂವು ಮತ್ತು ಗಾಡಿ ಪೂಜೆಗೆಲ್ಲ ಹೂವಿನ ಹಾರ ಸೊ ಅದೆಲ್ಲ ಬೇಕಾಗಿತ್ತಲ್ಲ. ಸೊ ಬೇಗ ಹೋಗ್ಬಿಟ್ಟು ತೊಗೊಬಂದು ಕೊಟ್ಟರು ಅವರು. ಸೊ ಹೂವಿನ ಹಾರ ಎಲ್ಲ ಗಾಡಿಯಲ್ಲೇ ಇಟ್ಟಿದ್ದಾರೆ ಅವರು. ಸೊ ಅಲ್ಲೇ ಕೆಳಗಡೆನೇ ಪೂಜೆ ಮಾಡೋದಲ್ವ, ಸೊ ಹಂಗೆ ಎಲ್ಲ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ತೊಗೊಬಂದಿಲ್ಲ. ಸೊ ಮನೆಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಬಂದಿದ್ದು. ಸ್ವಲ್ಪ ತರಕಾರಿ ಮತ್ತು ಮಾವಿನ ಸೊಪ್ಪು, ದೇವರಿಗೆ ಪೂಜೆಗೆ ಹೂವು, ನಿಂಬೆಹಣ್ಣು ಎಲ್ಲ ಹೇಳಿದೆ. ಸೊ ಎಲ್ಲನೂ ತೊಗೊಬಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೂಜೆ ಆದಮೇಲೆ ಸಿಗ್ತೀನಿ ನಿಮಗೆ. ಹಾಯ್ ಗಾಯ್ಸ್, ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಇವಾಗಷ್ಟೇ ಪೂಜೆ ಮುಗಿಸ್ಕೊಂಡೆ ನಾನು. ಸೊ ಪೂಜೆ ವಿಡಿಯೋನ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಬನ್ನಿ. ಓಕೆ ಗೈಸ್, ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಇದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಸೊ ನಮ್ಮ ಮನೇಲಿ ಸಿಂಪಲ್ಲಾಗಿ ಹಬ್ಬನ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ದೇವ್ರ ಮನೆ ಚಿಕ್ಕದಿರೋದ್ರಿಂದ ಬೇರೆ ಏನೇ ಐಟಮ್ ಇಡೋದಕ್ಕಾಗೋದಿಲ್ಲ. ಹಣ್ಣಾಗಿರ್ಬೋದು, ಬೇರೆ ಏನೇ ಐಟಮ್ ಇಡೋದಕ್ಕಾಗೋದಿಲ್ಲ. ಸೊ ಸಿಂಪಲ್ಲಾಗಿ ಕಳಶನ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ಅಷ್ಟೇ. ಸೊ ನಾವು ವರಮಹಾಲಕ್ಷ್ಮಿಗೆ ಲಕ್ಷ್ಮಿನ ಕೂರಿಸೋದ್ರಿಂದ ನಾವು ಇವಾಗೇನು ಲಕ್ಷ್ಮಿನ ಕೂರಿಸೋದಿಲ್ಲ. ನಮ್ಮ ಮನೇಲಿ ಡೈಲಿ ನಾನು ಅಡುಗೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀನೋ ಸೊ ಅದನ್ನು ಬಿಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ. ಸೊ ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡೋದು ನಾವು. ಸೊ ಇದು ಒಂದು ಆಯುಧ ಅಲ್ವಾ, ಸೊ ಹಂಗಾಗ್ಬಿಟ್ಟು ನಾನು ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾವು ದಸರಾ ಹಬ್ಬಕ್ಕೆ ಪೂಜೆ ಮಾಡಲ್ಲ. ಸೊ ದೀಪಾವಳಿಗೆ ಮಾಡೋದು. ಸೊ ಪ್ರತಿಯೊಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್, ಸೊ ಈ ರೀತಿ ಬಾಗಿಲಿಗೆ ಮತ್ತು ಪ್ರತಿಯೊಂದು ಕಬೋರ್ಡು ಮತ್ತು ನಾನು ಯೂಸ್ ಮಾಡೋವಂಥ ಮಿಷಿನಿಗೂ ಸಮೇತ ಪೂಜೆ ಮಾಡಿದ್ದೀನಿ. ಸೊ ಎಲೆಕ್ಟ್ರಿಕ್ಸ್ ಐಟಮ್ ಏನೇನಿದೆಯೋ ಸೊ ಅದೆಲ್ಲನೂ ಯೂಸ್ ಮಾಡಿದ್ದೀನಿ. ಸೊ ನಾನು ಪ್ರತಿನಿತ್ಯ ಸೊ ಯೂಸ್ ಮಾಡೋವಂಥ ಮಿಷಿನ್ನು, ಸೊ ಇದಕ್ಕೂ ಸಮೇತ ಪೂಜೆ ಮಾಡಿದ್ದೀನಿ. ಸೊ ದೀಪಾವಳಿ ಹಬ್ಬಕ್ಕೇ ಮಾಡೋದು. ಸೊ ಎಲ್ಲದಕ್ಕೂ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡ್ಕೊತೀವಿ ನಾವು. ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡೋದು. ಸೊ ಬಾಗಿಲೆಲ್ಲ ಸಮೇತ ಈ ರೀತಿ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ಈ ರೀತಿ ಎಲ್ಲನೂ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಹಬ್ಬನ. ಸೊ ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ. ಸೊ ಟಿ ವಿ ಆಗಿರ್ಬೋದು, ಪ್ರತಿಯೊಂದು ಸೊ ಗ್ಲೀಸರ್ಗೂ ಸಮೇತ ಪೂಜೆ ಮಾಡ್ತೀವಿ ನಾವು. ಸೊ ಅದನ್ನು ಎಲೆಕ್ಟ್ರಿಕ್ ಐಟಮ್ ಅಲ್ವಾ, ಸೊ ಹಂಗಾಗ್ಬಿಟ್ಟು. ಸೊ ದೀಪಾವಳಿ ಹಬ್ಬ ಅಂದ್ರೇ ಒಂಥರ ಲೈಟಿನ ಹಬ್ಬ ಅಲ್ವಾ, ಸೊ ಬೆಳಕಿನ ಹಬ್ಬ ಅಲ್ವಾ. ಸೊ ಚಿಕ್ಕದಾಗಿ ಈ ಥರ ಸಿಂಪಲ್ಲಾಗಿ ರಂಗೋಲಿನ ನಾನು ಬಿಡಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಕಲರ್ನ ಮಾಡಿಬಿಟ್ಟು ಸೊ ಬಾಗಿಲಿಗೆ ತೋರಣ ಎಲ್ಲ ಹಾಕ್ಬಿಟ್ಟು ಈ ರೀತಿ ಎಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ನಾನು. ಸೊ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಮಾಡಿದ್ದೆ. ಮಕ್ಕಳಿದಾರಲ್ವ ಸ್ವಲ್ಪ ಅವರು, ನನ್ನ ಮಗ ಎಲ್ಲ ಇದ್ದರೆ ಅವ್ನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ನನಗೆ. ಹಂಗಾಗಿ ಸ್ವಲ್ಪ ಬೇಗ ಎದ್ಬಿಟ್ಟು ಅವ್ನು ಮಲ್ಕೊಂಡಿದ್ದರೆ ಅಷ್ಟೊತ್ತಿಗೆ ನಾನೆಲ್ಲ ಮುಗಿಸ್ಕೊಂಡಿದ್ದೆ ಕೆಲಸನ. ಸೊ ಈ ಥರ ಎಲ್ಲ ಪೂಜೆ ಮುಗಿಯೋ ಅಷ್ಟೊತ್ತಿಗೆ ನನ್ನ ಟೈಮ್ ಬಂದುಬಿಟ್ಟು 11 o'clock ಆಗಿತ್ತು. ಸೊ ಗಾಡಿ ಪೂಜೆ ಮಾಡಬೇಕಾಗಿತ್ತಲ್ಲ, ಸೊ ಲೇಟಾಗಿ ಹೋಗಿತ್ತು. ಸೊ ಈವ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಸೊ ಇವಾಗ ನೋಡಿ ಅದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ಇವಾಗ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ಬಂದುಬಿಟ್ಟು ಸೊ ಇವಾಗ ಈವ್ನಿಂಗು ಪೂಜೆ ಮಾಡ್ತಾಯಿದ್ದೀವಿ ಗಾಡಿಗೆ. ಸೊ 6 o'clock ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗಿಯುತ್ತಲ್ವ, ಸೊ ಅದರೊಳಗಡೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ನಾನೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮುಗಿಸಿದ್ದೆ. ಸೊ ನಮ್ಮ ಮನೆಯವರು ಇನ್ನೊಂದ್ಸಲ ಪೂಜೆ ಮಾಡ್ತಾಯಿದ್ರು. ಸೊ ಕುಂಬಳಕಾಯಿ ಸ್ವಲ್ಪ ಹೊಡಿಬೇಕಾಗಿತ್ತಲ್ಲ, ಸೊ ಎಲ್ಲದಕ್ಕೂ ದೃಷ್ಟಿ ತೆಗೆದ್ಬಿಟ್ಟು ಅವರು ಕುಂಬಳಕಾಯಿನ ಹೊಡಿತಾಯಿದ್ರು. ಸೊ ನಾವು ಪೂಜೆ ಮಾಡಬೇಕಾದ್ರೆ ಲೈಟಾಗಿ ಮಳೆನೂ ಬರ್ತಾಯಿತ್ತು. ಪ್ರತಿ ವರ್ಷವೂ ಅಷ್ಟೇ, ನಾವು ಪೂಜೆ ಮಾಡಬೇಕಾದ್ರೆ ಮಳೆ ಬರ್ತಾ ಇರುತ್ತೆ. ಹೋದ ವರ್ಷವೂ ಅಷ್ಟೇ. ಸೊ ನಮ್ಮ ಪೂಜೆ ಎಲ್ಲ ಮುಗೀತು ಅಷ್ಟೊತ್ತಿಗೆ ಫುಲ್ಲು ಜೋರು ಮಳೆ ಬಂತು. ಸೊ ಈ ವರ್ಷ ಅಷ್ಟೇನು ಮಳೆ ಬಂದಿಲ್ಲ. ಸೊ ಹನಿ ಬೀಳ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಮಳೆ ಬಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಪ್ರತಿ ವರ್ಷವೂ ನಾವು ಪೂಜೆ ಮಾಡಬೇಕಾದ್ರೆ ಮಳೆ ಬರ್ತಾ ಇರುತ್ತೆ. ಸೊ ಇವಾಗ ಗಾಡಿ ಪೂಜೆ ಎಲ್ಲ ಮುಗೀತು. ಸೊ ಅವರು ಗಾಡಿ ಎಲ್ಲ ಮಾಡಬೇಕಲ್ವಾ. ಸೊ ನನ್ನ ಮಗನ ಕಾರು, ನನ್ನ ಮಗಳ ಸೈಕಲ್ಲು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಸೊ ಮಕ್ಕಳು ಅಲ್ಲಿ ಒಂದು ಕಡೆ ಆಟ ಆಡ್ತಾಯಿದ್ರು. ಸೊ ಅವ್ರ ಕಡೆ ನನ್ನ ಮಗನಿಗೆ ಫಸ್ಟು ಕಾರ್ ಮೂವ್ ಮಾಡಿಸಿದ್ದು. ಅವನಿಗೇನೋ ಒಂಥರ ಖುಷಿ ಈ ಥರ ಎಲ್ಲ ಪೂಜೆ ಮಾಡಿದ್ದು ನೋಡಿಬಿಟ್ಟು. ಹೋದ ವರ್ಷ ತುಂಬ ಚಿಕ್ಕವನಾಗಿದ್ದನಲ್ಲ, ಅಷ್ಟು ಗೊತ್ತಾಗಿಲ್ಲ ಅವನಿಗೆ. ಈ ವರ್ಷ ಸ್ವಲ್ಪ ಬುದ್ಧಿ ಬಂದಿದೆಯಲ್ವ, ಹಂಗಾಗಿ ಸ್ವಲ್ಪ ಏನೋ ಒಂಥರ ಖುಷಿ ಅವನಿಗೆ. ಸೊ ಅವನದೇ ಕಾರ್ ಫಸ್ಟ್ ಮೂವ್ ಮಾಡಿಸಿದ್ವಿ ನಾವು.
ಸೊ ಅವನಿಗೆ ಮೂವ್ ಮಾಡಿಸಿದ ಅಷ್ಟೇ ಹಾಕ್ಕೊಂಡು ಫುಲ್ ಹೋಗೇಬಿಟ್ಟ ಅವನು ಮುಂದಕ್ಕೆಲ್ಲ. ಸೊ ನನ್ನ ಮಗಳಿಗೆ ನಿಂಬೆಹಣ್ಣು ತೊಳೆಯೋಷ್ಟು ಶಕ್ತಿ ಇರಲಿಲ್ಲ ಪಾಪ ಅವಳಿಗೆ, ಅಷ್ಟು ಪ್ರೆಸರ್ ಕೊಡಬೇಕಲ್ವ, ಅಷ್ಟು ಆಗಿಲ್ಲ ಅವಳಿಗೆ. ಅದಕ್ಕೆ ನಮ್ಮ ಮನೆಯವರೇ ಸೊ ಇಟ್ಬಿಟ್ಟು ಕೈಯಲ್ಲಿ ಅವರು ಸೈಕಲ್ನ ಪ್ರೆಸ್ ಮಾಡಿಬಿಟ್ಟು ತುಳಿಸ್ತಾಯಿದ್ರು. ಆದ್ರೂ ಅದು ಹೊಡೆದಿಲ್ಲ. ಸೊ ಲಾಸ್ಟಿಗೆ ಅವರು ನಮ್ಮ ಮನೆಯವರು ಕಾಲಲ್ಲಿ ತುಳಿದ್ರು. ಮತ್ತು ನನ್ನ ಮಗ ನೋಡಿ ಅಷ್ಟು ದೂರ ಹೋಗ್ಬಿಟ್ಟಿದ್ದಾನೆ ಅವಾಗಲೇ. ಫೈನಲಿ ನಮ್ಮ ಬೈಕನ್ನು ಮೂವ್ ಮಾಡಿಸಿದ್ವಿ. ಸೊ ನಮ್ಮ ಮಳೆ ಬರ್ತಾಯಿತ್ತಲ್ಲ, ಸೊ ಮಕ್ಕಳಿಗೆ ಸ್ವಲ್ಪ ಬೇಗ ಒಳಗಡೆ ಕಳಿಸ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಕಾರ್ನ ಮೂವ್ ಮಾಡಿದ್ರು. ಫೈನಲಿ ನಮ್ಮ ಗಾಡಿ ಪೂಜೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳು ನೋಡಿ ರೋಡಲ್ಲೆಲ್ಲ ಆಟಾಡ್ತಾ ಇದ್ರು. ನನ್ನ ಮಗನಿಗಂತೂ ಆಚೆ ಕಡೆ ಕರ್ಕೊಂಡು ಬಂದಿದ್ದು ಫುಲ್ ಖುಷಿ ಆಗಿಬಿಟ್ಟಿದೆ ಅವನಿಗೆ. ಸೊ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಬಂದು ನಮ್ಮ ಮನೆಗೆ. ಸೊ ಮನೇಲಿ ಆಚೆ ಕಡೆ ಸ್ವಲ್ಪ ಲೈಟೆಲ್ಲ ಹಾಕ್ತಾಯಿದ್ರು ಗೋಡೆಗೆ ನಮ್ಮ ಮನೆಯವರು. ಸೊ ಅವರೆಲ್ಲ ಹಾಕ್ದಾಗಿಂದ ಒಂದು ಕಡೆಯಿಂದ ನನ್ನ ಮಗ ಎಲ್ಲ ಅದನ್ನು ಕಿತ್ತಾಕ್ತಾಯಿದ್ದ. ಸೊ ಅವನಿಗೆ ಕೆಳಗಡೆ ಸಿಗ್ತಾಯಿತ್ತು ಅವನಿಗೆ, ಹಂಗಾಗ್ಬಿಟ್ಟು ಅವನ್ನೆಲ್ಲ ಲೈಟಲ್ಲಿ ಎಳೆದ್ಬಿಟ್ಟು ಹಾಕ್ತಾಯಿದ್ದ ನೋಡಿ. ಅದು ಮೇಲೆ ಕೆಳಗೆ ಆಗ್ತಾಯಿತ್ತು, ಅದು ಸರಿ ಆಗ್ತಾ ಇರಲಿಲ್ಲ. ಆಮೇಲೆ ಅವಳು ಎಳಿತಾನೆ ಅವನು ಅಂತ ಹೇಳ್ಬಿಟ್ಟು ಬೇಡ ಮೇಲೇ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಹೇಳಿದೆ ನಮ್ಮ ಮನೆಯವರಿಗೆ. ಸೊ ಹಂಗಾಗ್ಬಿಟ್ಟು ಅವರು ಮೇಲೆ ಎಲ್ಲ ಹಾಕ್ತಾಯಿದ್ರು, ಮಕ್ಳಿಗೆ ಸಿಗದೇ ಇರೋ ಥರನೇ ಮೇಲೆ ಸ್ವಲ್ಪ ಹಾಕ್ತಾಯಿದ್ರು. ಸೊ ಟೈಮ್ ಇನ್ನೇನು 6 o'clock ಆಗಿತ್ತು, 6:30 ಏನೋ ಆಗಿತ್ತು ಅಂದ್ಕೊತೀನಿ. ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಸಾಯಂಕಾಲ ದೀಪನ ಹಚ್ಚಿದೆ. ಸೊ ದೀಪಾವಳಿ ಹಬ್ಬ ಅಲ್ವಾ, ಸೊ ದೀಪ ಎಲ್ಲ ಹಚ್ಚಿಡ್ಬೇಕಲ್ಲ ಆಚೆ ಕಡೆ ಎಲ್ಲನೂ. ಸೊ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಸೊ ಮನೆ ಡೋರ್ ಹತ್ರನೂ ಮತ್ತು ದೇವ್ರ ಮನೆ ಹತ್ರನೂ ಎಲ್ಲ ಕಡೆನೂ ಈ ಥರ ಚಿಕ್ಕ ಚಿಕ್ಕ ದೀಪನ ಹಚ್ಬಿಟ್ಟು ಇಟ್ಟಿದ್ದೆ ನಾನು. ಸೊ ಮತ್ತು ಇನ್ನು ಪಟಾಕಿ ಹೊಡೆಯೋದಕ್ಕೆ ಸೊ ಕೆಳಗಡೆ ಸ್ವಲ್ಪ ಹೋಗ್ಬೇಕಲ್ವ, ಹಂಗಾಗ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡೆ. ಏನು ಚಿನ್ನ ಅದು ಪಟಾಕಿನಾ ನೀವು ಹೊಡಿತೀರಾ? ಹೌದಾ? ಅವನು ಹೊಡೆಯೋ ಟೈಮಲ್ಲಿ ನಿನಗೊಂದು ಪಟಾಕಿ ಕೊಟ್ಟರೆ ಕೇಳು. ಸರಿ ಬನ್ನಿ, ಪಪ್ಪನ ಕಡೆ ಓಪನ್ ಮಾಡಿ ಕೊಡ್ತಾರೆ. ಯಾವುದು ದೊಡ್ಡ ಪಟಾಕಿ ಇದರಲ್ಲಿ? ಇದೆಲ್ಲ ದೊಡ್ಡದು ತಾನೇ ಇದು? ಅವೆಲ್ಲ ಸೌಂಡ್ ಜಾಸ್ತಿ ಬರಲ್ವಾ? ಇದೇನಿದು ಭೂಚಕ್ರನ ಇದು? ಅಲ್ಲ ಇದು ಅದೆಲ್ಲ ಸುರ್ಸುರು ಬತ್ತಿನಾ? ಜಾಸ್ತಿ ಸುರ್ಸುರು ಬತ್ತಿನೇ ಇದೆಯಲ್ಲ. ಎಲ್ಲ ತಗೊಳ್ತೀಯಾ? ಯಾವಾಗ ಹೊಡಿಯೋದು? ಇದೇನಪ್ಪಿ? ಸುಮ್ಮನೆ ಬತ್ತಿ ಹಚ್ಚಿಟ್ಕೊಳ್ಳೋಕೆ ಇದಾ? ಬತ್ತಿ ಹಚ್ಕೊಳ್ಳಿ. ಅದು ಭೂಚಕ್ರ ಅಲ್ಲ, ಅದು ಉದ್ದ ಇದೆ ಸ್ಟ್ರೈಟ್ ಆಗಿ. ಇಲ್ಲಂತೂ ಚಿನ್ನು ಬಾ ಪಟಾಕಿ ಹೊಡಿಯೋಣ ಬಾ. ಅಮ್ಮ ಇಲ್ಲಿ ಹೊಡಿಯೋದಾ ಕೆಳಗಡೆ ಹೊಡಿಯೋದಾ? ಇಲ್ಲಿ ಸ್ವಲ್ಪ, ಆಮೇಲೆ ಕೆಳಗೆ ತಗೊಂಡೋಗಿ ಸ್ವಲ್ಪ. ದೊಡ್ಡದೆಲ್ಲ ಕೆಳಗಡೆ ಹೊಡೀರಿ. ಚಿಕ್ಕದಲ್ಲ ಮನೆ ಹೊಡಿಯೋದಾ? ಹಾಂ, ಮನೆ ಒಳಗಡೆ. ಮನೆ ಒಳಗಡೆ ಇಲ್ಲ, ಆಚೆ ಕಡೆ. ಅವನಿಗೆ ಕೊಡ್ಬೇಡ, ಬಾಯಲ್ಲಿ ಇಟ್ಕೊಂಡು ಕಚ್ಚಿದ್ದಾನೆ ಆಮೇಲೆ. ಕೊಟ್ಟೆ ಇದೊಂದು ತಿನ್ಕೊಳ್ಳು. ಮನೆ ಹತ್ರ ಸ್ವಲ್ಪ ಬಾಗಿಲು ಮುಂದೆ ಸ್ವಲ್ಪ ಮಕ್ಳ ಕೈಯಲ್ಲಿ ಪಟಾಕಿ ಎಲ್ಲ ಹೊಡಿಸ್ಬಿಟ್ಟು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೇಳಿದೆ ನಮ್ಮ ಮನೆಯವರಿಗೆ. ಸೊ ಮನೆ ಮುಂದೆ ಜಾಗ ಇಲ್ವಲ್ಲ ದೊಡ್ಡ ಪಟಾಕಿ ಎಲ್ಲ ಹೊಡಿಯೋದಕ್ಕೆ, ಹಂಗಾಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಹೊಡಿಯೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಚಿಕ್ಕದೆಲ್ಲ ಸುಸುರು ಬತ್ತಿ ಎಲ್ಲ ಮಕ್ಳ ಕೈಯಲ್ಲಿ ಹೊಡಿಸ್ಬಿಟ್ಟು ಆಮೇಲೆ ಕೆಳಗಡೆ ಹೋದ್ವಿ ನಾವು. ದೂರ ಬರೇ.
ಓಕೆ ಗೈಸ್, ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಮನೆಗೆ ಬಂದುಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲು ವಿಡಿಯೋನ ನೋಡಿ. ಹಾಗೆ ಹುಷಾರಾಗಿ ಎಲ್ಲರೂ ಪಟಾಕಿನ ಹೊಡೀರಿ. ಸೊ ಆದಷ್ಟು ಸ್ವಲ್ಪ ಕಮ್ಮಿನೇ ಹೊಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆ, ಬಾಯ್ ಫ್ರೆಂಡ್ಸ್.